ನಮಸ್ಕಾರ. ಇವತ್ತಿನ ತಾರೀಕಿಗೆ ನಮ್ಮ ರಾಜ್ಯಕ್ಕೆ ಈ ನೈಋತ್ಯ ಮುಂಗಾರು ಮಳೆಯ ಕೊರತೆ ತುಂಬ ಕಡಿಮೆಯಾಗಿದೆ. ಜೂನ್ 21ನೇ ತಾರೀಕಿನ ಹೋಲಿಸಿದರೆ ಆವಾಗ ಈ ಮಳೆಯ ಕೊರತೆ ನಮ್ಮ ರಾಜ್ಯದಲ್ಲಿ ಕರಾವಳಿ, ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿನಲ್ಲಿ ತುಂಬ ಹೆಚ್ಚಿತ್ತು. ಅಂದರೆ 70%, 68% ಆ ಥರ ಇತ್ತು. ಇವತ್ತು ಅದು ಕಡಿಮೆಯಾಗಿ 50%ಗೂ ಕೆಳಗಡೆ ಬಂದಿದೆ. ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಒಳ್ಳೆ ಮಳೆ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಪ್ರತ್ಯೇಕವಾಗಿ 3 ಮುಖ್ಯ ಕಾರಣಗಳಿದೆ. ಮೊದಲನೆಯದು, ಮಹಾರಾಷ್ಟ್ರದಿಂದ ತಗೊಂಡು ಕೇರಳ ಕರಾವಳಿಗೆ ಸೇರಿರುವ ಸಮುದ್ರ ಪ್ರದೇಶದಲ್ಲಿ ಸಮುದ್ರ ಮಟ್ಟದಲ್ಲಿ ಒಂದು ಟ್ರಫ್ ಅಂತ ಇದು ಹಾದೋಗಿದೆ. ಅದು ನಿನ್ನೆ ಇತ್ತು, ಮೊನ್ನೆ ಇತ್ತು, ಇವತ್ತು ಇದೆ, ನಾಳೆನೂ ಆ ಥರ ಒಂದು ಟ್ರಫ್ ಇರುವ ಸಾಧ್ಯತೆ ಇದೆ. ಎರಡನೆಯದು, ಈ ನೈಋತ್ಯ ಬಂಗಾಳಕೊಲ್ಲಿ ಮತ್ತು ಅದನ್ನು ಸೇರಿರುವ ಆಗ್ನೇಯ ಬಂಗಾಳಕೊಲ್ಲಿಯಲ್ಲಿ ಸಮುದ್ರ ಮಟ್ಟದಿಂದ 3.1ರಿಂದ 5.8 ಕಿಲೋಮೀಟರ್ವರೆಗೂ ಒಂದು ಸುಳಿಗಾಳಿ ಅಂತೂ ಕಾಣ್ತಾ ಇದೆ. ಮೂರನೆಯದು, ಈ ಪಶ್ಚಿಮ ದಿಕ್ಕಿಂದ ಗಾಳಿ ಬೀಸ್ತಾ ಇದೆ ಅಲ್ವಾ, ಅದರ ವೇಗ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ. ಸಮುದ್ರ ಮಟ್ಟದಿಂದ 900 ಮೀಟರ್ ಎತ್ತರದಲ್ಲಿ, 1.5 ಕಿಲೋಮೀಟರ್ ಎತ್ತರದಲ್ಲಿ ಮತ್ತು 3.1 ಕಿಲೋಮೀಟರ್ ಎತ್ತರದಲ್ಲಿ ಈ ಗಾಳಿನ ವೇಗ ಕೂಡ ಹೆಚ್ಚಾಗ್ತಾ ಇದೆ. ಈ 3 ಕಾರಣಗಳಿಂದ ಮುಂದಿನ 5 ದಿನಗಳಲ್ಲಿ ರಾಜ್ಯಕ್ಕೆ ಮಳೆ ಆಗುವ ಸಾಧ್ಯತೆ ಇದೆ. ಕರಾವಳಿಯಲ್ಲಿ 5 ದಿನವೂ ಬಹುತೇಕ ಕಡೆ ಮಳೆ ಆಗುವ ಸಾಧ್ಯತೆ ಇದೆ. ಇದರ ಕಾರಣಗಳಿಂದ ನಾವು ಕೆಲವು ಅಲರ್ಟ್ಗಳನ್ನು ಈ ಮುಂದಿನ 5 ದಿನಗಳಿಗೆ ರಾಜ್ಯಕ್ಕೆ ಕೊಟ್ಟಿದ್ದೀವಿ. ಯಾವ ರೀತಿಯಿಂದ ಅಲರ್ಟ್ ಕೊಟ್ಟಿದ್ದೀವಿ ಅಂತಂದರೆ, ಕರಾವಳಿಗೆ ನೀವು ನೋಡ್ಬೋದು, ಇವತ್ತು ಇದು 3ನೇ ತಾರೀಕು, ಇದು 4, 5, 6 ಮತ್ತು 7ನೇ ತಾರೀಕು. ಮುಂದಿನ 5 ದಿನಗಳಿಗೆ ನಾವು ಜಿಲ್ಲೆಗಳಿಗೆ ಯಾವ ರೀತಿಯಿಂದ ಮಳೆ ಆಗುತ್ತೆ, ಏನು ಮುನ್ನೆಚ್ಚರಿಕೆ ಆ ಥರ ನಾವು ಕೊಟ್ಟಿದ್ದೀವಿ. ಕರಾವಳಿಗೆ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ ಜಿಲ್ಲೆಗಳಿಗೆ ಒಂದೆರಡು ಕಡೆ ಅತಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಅಂದರೆ 12ರಿಂದ 19 ಸೆಂಟಿಮೀಟರ್ ಮಳೆ ಅಂತದ್ದು ಒಂದೆರಡು ಕಡೆ ಆಗುವ ಸಾಧ್ಯತೆ ಇರೋದ್ರಿಂದ ನಾವು ಆರೆಂಜ್ ಅಲರ್ಟ್ನ ಕೊಟ್ಟಿದ್ದೀವಿ. ನಾಳೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದೆರಡು ಕಡೆ 20 ಸೆಂಟಿಮೀಟರ್ಗೆ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ನಾವು ಆ ರೀತಿಯಿಂದ ಅಲರ್ಟ್ನ ಕೊಟ್ಟಿದ್ದೀವಿ. 3ನೇ ದಿನವೂ ನಾವು ಈ ಥರ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡಕ್ಕೆ ನಾವು ಆರೆಂಜ್ ಅಲರ್ಟ್ನ ಕೊಟ್ಟಿದ್ದೀವಿ. ಒಂದೆರಡು ಕಡೆ 12ರಿಂದ 19 ಸೆಂಟಿಮೀಟರ್ವರೆಗೂ ಮಳೆ ಆಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿಗೆ ನೋಡಿದರೆ ನಾಳಿಂದ 4 ದಿನಗಳಿಗೆ ಯೆಲ್ಲೋ ಅಲರ್ಟ್ನ ಕೊಟ್ಟಿದ್ದೀವಿ. ಕೆಲವು ಜಿಲ್ಲೆಗಳಿಗೆ ಮಳೆ ಅಂತದ್ದು 7ರಿಂದ 11 ಸೆಂಟಿಮೀಟರ್ವರೆಗೂ ಒಂದೆರಡು ಕಡೆ ಆಗುವ ಸಾಧ್ಯತೆ ಇರೋದ್ರಿಂದ ಯೆಲ್ಲೋ ಅಲರ್ಟ್ನ ನಾವು ಕೊಟ್ಟಿದ್ದೀವಿ. ನೀವು ನೋಡ್ಬೋದು, ನಾಳೆ ಹಾವೇರಿಗೆ ನಾವು ಯೆಲ್ಲೋ ಅಲರ್ಟ್ ಕೊಟ್ಟಿದ್ದೀವಿ ಮತ್ತು ನಾಳೆ ಮರುದಿನ ನಾಡದ್ದು ಅಂದರೆ 5ನೇ ತಾರೀಕು ಬೀದರ್ ಮತ್ತು ಕಲಬುರಗಿ, ಯಾದಗಿರಿ ಈ ಜಿಲ್ಲೆಗಳಿಗೆ ನಾವು ಇದನ್ನು ಕೊಟ್ಟಿದ್ದೀವಿ, ಯೆಲ್ಲೋ ಅಲರ್ಟ್ನ ಕೊಟ್ಟಿದ್ದೀವಿ. ಅಂದರೆ ಮಳೆ ಅಂತದ್ದು 7ರಿಂದ 11 ಸೆಂಟಿಮೀಟರ್ವರೆಗೂ ಒಂದೆರಡು ಕಡೆ ಆಗುವ ಸಾಧ್ಯತೆ ಇದೆ. ಈ ಮಳೆಯ ಪ್ರಮಾಣ ನಾಳೆ ಉತ್ತರ ಒಳನಾಡು, ಕರಾವಳಿ ಮತ್ತು ದಕ್ಷಿಣ ಒಳನಾಡಿಗೆ ಹೆಚ್ಚಿರುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿಗೆ ಯಾವ ರೀತಿಯಿಂದ ಅಲರ್ಟ್ ಅಂತಂದರೆ, ಇವತ್ತು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ನಾವು ಆರೆಂಜ್ ಅಲರ್ಟ್ನ ಕೊಟ್ಟಿದ್ದೀವಿ. ಈ ಜಿಲ್ಲೆಗಳಲ್ಲಿ ಒಂದೆರಡು ಕಡೆ ಇವತ್ತು 12ರಿಂದ 19 ಸೆಂಟಿಮೀಟರ್ ಒಳಗಡೆ ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ನಾವು ಆರೆಂಜ್ ಅಲರ್ಟ್ನ ಕೊಟ್ಟಿದ್ದೀವಿ. ಕೊಡಗು ಜಿಲ್ಲೆಗೆ ಮತ್ತು ದಾವಣಗೆರೆ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ನ ಕೊಟ್ಟಿದ್ದೀವಿ. ಅಂದರೆ 7ರಿಂದ 11 ಸೆಂಟಿಮೀಟರ್ವರೆಗೂ ಮಳೆ ಒಂದೆರಡು ಕಡೆ ಆಗುವ ಸಾಧ್ಯತೆ ಇದೆ. ನಾಳೆ ನೋಡಿದರೆ ಚಿಕ್ಕಮಗಳೂರು ಮತ್ತು ಕೊಡಗು ಈ 2 ಜಿಲ್ಲೆಗಳಿಗೆ ನಾವು ಮಳೆ ಅಂತದ್ದು 20 ಸೆಂಟಿಮೀಟರ್ ಹತ್ತಿರ ಬರುವ ಒಂದು ಸಾಧ್ಯತೆ ಇದೆ ಒಂದೆರಡು ಕಡೆ. ಆದ್ದರಿಂದ ನಾವು ಆ ರೀತಿಯಿಂದ ಅಲರ್ಟ್ನನ್ನು ಕೊಟ್ಟಿದ್ದೀವಿ. ಚಿತ್ರದುರ್ಗ ಮತ್ತು ತುಮಕೂರು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ನ ನಾವು ಕೊಟ್ಟಿದ್ದೀವಿ. ಸೊ ಮುಂದಿನ 5 ದಿನಗಳಿಗೆ ನಮಗೆ ದಕ್ಷಿಣ ಒಳನಾಡು ಮತ್ತು ಕರಾವಳಿಗೆ ಈ ಮಳೆಯ ಪ್ರಮಾಣ ಜಾಸ್ತಿ ಇರುವ ಸಾಧ್ಯತೆ ಇದೆ. ಆದ್ದರಿಂದ ಯಾವ ಒಂದು ಮಳೆ ಕೊರತೆ ಇಷ್ಟು ದಿನ ಆಗಿದೆಯೋ ನಮ್ಮ ರಾಜ್ಯದಲ್ಲಿ ಮತ್ತು ಉಪವಲಯದಲ್ಲಿ, ಆ ಮಳೆ ಕೊರತೆ ಕೂಡ ಒಂಚೂರು ಕಡಿಮೆ ಆಗುವ ಸಾಧ್ಯತೆ ಇದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.